ಸರ್ ಇದು ನೋಡ್ಲಿಕ್ಕೆ ಒಂದು 13 ವಿದೇಶದಿಂದ ಭೇಟಿ ಕೊಟ್ಟಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ತಂದು ಕೊಟ್ಟ ಭತ್ತ. ಹೌದು. ಸಿದ್ಧ ಸಣ್ಣ. ಹೌದು. ಇನ್ನೊಂದ್ಸಲ ಹೇಳಿ, ಸಿದ್ಧ ಸಣ್ಣ ಅಂತ ಯಾಕೆ? ಸಿದ್ಧ ಸಣ್ಣ ಅಂತಂದ್ರೆ ತಂದೆ ತಾಯಿ ನೆನಪಲ್ಲಿ ಇರ್ಲಿ ಅಂತ ಹೇಳಿ ತಂದೆ ಹೆಸರು ಸಿದ್ದೇಗೌಡ, ತಾಯಿ ಹೆಸರು ಸಣ್ಣಮ್ಮ, ಅವರಿಬ್ಬರ ಹೆಸರನ್ನು ಸೇರಿಸಿ ಸಿದ್ಧ ಸಣ್ಣ ಅಂತ ಇಟ್ಟಿದ್ದೀವಿ. ಸಿದ್ಧ ಸಣ್ಣ. ಇದು ರಾಷ್ಟ್ರ ಪ್ರಶಸ್ತಿ ಬಂದಿರುವಂತದ್ದು. ಓಕೆ. ಡೆಲ್ಲಿಗೆ ನೀವು ಎಲ್ಲ ಫ್ಯಾಮಿಲಿ ಸಮೇತ ಹೋಗಿ? ಫ್ಯಾಮಿಲಿ ಸಮೇತ ಹೋಗಿದ್ದು. ಎಲ್ಲ ಪೂರ್ತಿ ಅವ್ರದೇ ಖರ್ಚು. ಫ್ಲೈಟ್ ಅಲ್ಲಿ ಕರ್ಸ್ಕೊಂಡು ಫ್ಲೈಟ್ ಅಲ್ಲಿ ಕಳ್ಸಿಕೊಟ್ರು. ಫ್ಲೈಟ್ ಅಲ್ಲಿ? ಫ್ಲೈಟ್ ಮೊದಲು ಹೋಗಿದ್ರಿ ನೀವು? ಇಲ್ಲ, ಅದೇ ಮೊದಲು. ಅದಲ್ಲೇ ಮೊದಲು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಇದನ್ನ ನೋಡಿ, ಇದು ವಿಶೇಷವಾಗಿರ್ತದೆ. ಇದು ನಾರಿಕೇಳಿ ಅಂತ ಕರೀತಾರೆ. ನಾರಿಕೇಳ ಅಂತ. ನಾರಿಕೇಳ ಅಂತಂದ್ರೆ ಇದು ಒರಿಸದ್ದು. ಇದುವೆ ಇದು ಹೇಗಿರ್ತದೆ ಅಂತಂದ್ರೆ, ನೀವು ಅಡಕೆ ಒಂಬಾಳೆ ಇರ್ತದಲ್ಲ, ಅಡಕೆ ಒಂಬಾಳೆ ಆ ರೀತಿ ಇದು ಕಾಳು ಕೂಡ ಅದೇ ರೀತಿ ಇರ್ತದೆ. ನೀವು ಹಸಿರಾಗಿದ್ದಾಗ ನೋಡಿದ್ರೆ ಅದೇ ರೀತಿ ಇರ್ತದೆ. ಇದನ್ನ ಶುಭ ಕಾರ್ಯದಲ್ಲಿ ವರ್ಷದಲ್ಲಿ ನಾವು ನಮ್ಮ ಕಡೆ ಶುಭ ಕಾರ್ಯಗಳಿಗೆ ಕಳಸ್ಕೊಳಗೆ ಒಂಬಾಳೆ ಸಿಗಾಕ್ಸ್ತೀವಿ. ಯಾವ್ದು ಅಡಕೆ ಒಂಬಾಳೆನ ಅಲ್ಲಿ ಒರಿಸದಲ್ಲಿ ಈ ನಾರಿಕೇಳ ಭತ್ತದ ಗೊಂಚಲನ್ನ ಸಿಗಾಕ್ತಾರೆ ಶುಭ ಕಾರ್ಯಗಳಿಗೆ. ಈ ಗಡಿಗೆಗಳಿಗೆ ಇರ್ತಾರಲ್ಲ, ಅದಕ್ಕೆ ಅದನ್ನ ನಾರಿಕೇಳ ಅಂತ ಅಲ್ಲಿಂದ ಕರೀತಾರೆ. ಅದು ಗೊಂಚಲಾಗಿ ಅಡಕೆ ಒಂಬಳೆ ರೀತಿನೇ ಇದಿರ್ತದೆ. ಆ ರೀತಿ ಒಂದು ವಿಶೇಷ ತಳಿ ಅದು. ಈ ರೀತಿ ವಿಶೇಷ ತಳಿ ಇದೆ. ಮತ್ತೆ ನಮ್ಮಲ್ಲಿ ಕೆಲವು ಇಂಟರ್ಮೆಂಟ್ಸ್ಗಳು ಮಡಗಿದ್ದೀವಿ. ಕೂರ್ಗೆಗಳು ಹಿಂದೆ ನಾಲೆ ಬರೋಕ್ ಮೊದ್ಲೆ ಕೂರ್ಗೆ ಪದ್ಧತಿಯಲ್ಲಿ ಭತ್ತವನ್ನ ಬೆಳೀತಾ ಇದ್ರು. ಅವುಗಳನ್ನ ಕೂರ್ಗೆ ಹಿಡಿದೀವಿ. ಆ ಕೂರ್ಗೆ ಒಳಗೆ ಕಳೆ ತೆಗೆದಕ್ಕೆ ಎಡೆ ಕುಂಟೆ ಅಂತ ಕರೀತಾರೆ. ಎಡೆ ಕುಂಟೆಗಳಿದೆ. ಮತ್ತೆ ಧಾನ್ಯಗಳ ಸಂಗ್ರಹಣೆ ಮಾಡೋಕೆ ನೋಡಿ, ಇದು ಧಾನ್ಯ ಸಂಗ್ರಹಣೆ ಮಾಡ್ತಿದ್ರು ಹಿಂದೆ. ಇದನ್ನ ತೊಂಬೆ ಅಂತ ಕರೀತಾರೆ. ಬಿದಿರಿನ ಮರದಿಂದ ಮಾಡಿರ್ತಕ್ಕಂಥದ್ದು ತೊಂಬೆ ಅಂತ. ಇದ್ರೊಳಗೆ ನಾವು ಬೀಜಗಳನ್ನ ಸಂಗ್ರಹ ಮಾಡ್ಕೊಳ್ತಿದ್ರು ಹಿರಿಯರು. ಅದೇ ರೀತಿ ಇದನ್ನ ನೋಡಿ, ಹುಲ್ಲಿಂದ ಮಾಡಿದ್ದಾರೆ. ಹುಲ್ಲಿಂದ ಮಾಡವ್ರೆ ಇದನ್ನ ಮೂಡೆ ಅಂತ ಕರೀತಾರೆ. ಮೂಡೆ ಇದನ್ನ ನಾವು ನಮ್ ಗಾತ್ರಕ್ಕೆ ದೊಬ್ದೊಬ್ರು ಉಂಟಲ್ಗಟ್ಲೆ ಹಿಡಿಯುವಂತದ್ದನ್ನ ಮಾಡ್ಕತ್ತಾರೆ. ಆ ರೀತಿನ ಮಾಡ್ಬೋದು. ಹಾಕಿದ್ರೆ ಏನು ಆಗೋದಿಲ್ಲ. ಇದರಿಂದ ಏನ್ ವಿಶೇಷ ಅಂತಂದ್ರೆ, ಇದ್ರೊಳಗೆ ಬೀಜ ಇಟ್ರೆ 2 ವರ್ಷ ಜರ್ಮಿನೇಷನ್ ಹಾಳಾಗಲ್ಲ. ಮೊಳಕೆ 2 ವರ್ಷ ಮೊಳಕೆ ಹಾಳಾಗಲ್ಲ. ಆ ರೀತಿ ಇದು ಮೊಳಕೆನ ಕಾಪಾಡ್ತದೆ. ಅದನ್ನ ಉಟ್ಕೊಂಡಿದ್ರು. ಓಕೆ. ಈಗ ಒಟ್ಟು ಎಷ್ಟು ತಳಿ ಸಂಗ್ರಹ ಮಾಡಿದಿರಿ? 210 ತಳಿ ಸಂಗ್ರಹ ಆಗಿದೆ. 210 ತಳಿ ಅಂದ್ರೆ ಎಲ್ಲವೂ ಕೂಡ ಬೆಳೆಯುವಂತ ಇದಲ್ಲ. ನಾ ಹೇಳ್ದಾಗೆ ಇದು ಇಳುವರಿ ಭತ್ತದಲ್ಲಿ, ನಮ್ಮ ನಾಟಿ ಭತ್ತದಲ್ಲಿ ಕಡಿಮೆ ಇರ್ತದೆ. ಅದಕ್ಕೆ ಎಲ್ಲವನ್ನು ಕೂಡ ಬೆಳಕಾಗಲ್ಲ. ಯಾವ ಇಂಪ್ರೂವ್ಡ್ ವೆರೈಟಿ ಅವನ್ನ ಬೆಳೆದು ಕೊಡ್ಬೇಕು. ಯಾಕಂದ್ರೆ ಆರ್ಥಿಕವಾಗಿ ಇವತ್ತು ಇಳುವರಿ ಮೇಲೆ ಎಲ್ಲ ಫೋಕಸ್ ಮಾಡ್ತಾರೆ. ಅದಕ್ಕಿಂತ ಇಳುವರಿ ಯಾವ ಚೆನ್ನಾಗಿ ಬರುತ್ತೆ ಅವ್ನು ನೋಡಿ ಬೆಳೆದು ಇಚ್ಛೆ ಪಟ್ಟಂತ ರೈತರು ಕೊಡ್ತಾ ಇರೋದು ನಮ್ದು ಕಾಯಕ ಆಗಿದೆ. ಈ ಮ್ಯೂಸಿಯಂ ಯಾರು ಬೇಕಾದ್ರೂ ಬರ್ಬೋದು? ಯಾವ ಸಮಯದಲ್ಲಿ ಬರ್ಬೋದು. ನಾವಿದ್ರೆ ಮಾಹಿತಿ ಕೊಡ್ತೀವಿ, ಇಲ್ಲ ಬಂದು ನೋಡಿ ಹೋಗ್ಬೋದು. ಹೌದಾ? ಇದಕ್ಕೆ ಯಾವುದೇ ಕಾಸೇನು ತಗೊಳ್ಳಲ್ಲ. ಬರ್ಬೋದು, ನೋಡ್ಬೋದು, ಹೋಗ್ಬೋದು. ಇದು ಯಾವ ಊರು ಅಂದ್ರಿ? ಇದು ಶಿವಳ್ಳಿ. ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ಮಂಡ್ಯದಿಂದ ಮೇಲ್ಕೋಟೆ. ಮಂಡ್ಯದಿಂದ 10 ಕಿಲೋಮೀಟರ್ ದೂರ ಐತೆ. ಅಲ್ಲೇ ಮಂಡ್ಯ ಮೇಲ್ಕೋಟೆ ರೋಡ್ ನಲ್ಲಿ. ಓಕೆ. ಮೇಲ್ಕೋಟೆ ರೋಡ್ ಇದು? ಹೌದೌದು. ಓಕೆ. ಅಲ್ಲಿ ಶಿವಳ್ಳಿ ಅಂತ ಬರುತ್ತೆ. ಹೌದು. ನಿಮ್ಮ ಹೆಸರು ಹೇಳಿದ್ರೆ ಸಾಕು, ಮನೆ ತೋರಿಸ್ತಾರೆ. ಯಾರು ಬೇಕಾದ್ರೂ ಬಂದು ನೋಡ್ ಹೋಗ್ಬೋದು. ಅದ್ಭುತ ಸರ್. ಓಕೆ. ಆಕ್ಚುಲಿ ಇಂಥವೆಲ್ಲ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಮಕ್ಳಿಗೆ ಉಪಯೋಗಿಸಿದ್ರೆ ಇದು ತುಂಬಾ ಅನುಕೂಲ ಆಯ್ತದೆ. ಸ್ಕೂಲ್ ಯಾಕಂದ್ರೆ ಇವತ್ತಿನ ಯುವ ಪೀಳಿಗೆ ಕೃಷಿ ಅಂದ್ರೆ ಏನು, ಭತ್ತ ಎಲ್ಲಿಂದ ಬರ್ತದೆ ಅಂತ ಕೆಲವರು ಜ್ಞಾನನೇ ಇರಲ್ಲ. ಅಂತ ಜ್ಞಾನ ಇಂಥವುಗಳು ತೋರಿಸಿದಾಗ ಅವ್ರಿಗೆ ಅಟ್ಲೀಸ್ಟ್ ನಮಗೆ ಗೊತ್ತಿರುವಂಥ ಜ್ಞಾನವನ್ನು ಅವ್ರಿಗೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಭತ್ತ ಈ ರೀತಿ ಅದೇ ಅಂತೇಳಿ, ಕೃಷಿ ಅಂದರೆ ಈ ರೀತಿ ಇರ್ತದೆ ಅಂತೇಳಿ ಮನವರಿಕೆ ಮಾಡ್ಕೊಡ್ಬೋದು. ನೀವು ಇದಕ್ಕೋಸ್ಕರನೇ ಈ ಶೆಡ್ ಗಿಡ್ಡಿ ಎಲ್ಲ ನಿರ್ಮಾಣ ಮಾಡಿ ಇಟ್ಕೊಂಡಿದ್ದೀವಿ. ಇದಕ್ಕೋಸ್ಕರನೇ ಮುಡಿಪಾಗಿಟ್ಟಿರೋದು ಮ್ಯೂಸಿಯಂ. ಎಷ್ಟು ವರ್ಷದಿಂದ ಸಂಗ್ರಹ ಮಾಡಿದ್ದೀವಿ ಸರ್? ಇದು ಸುಮಾರು 10 ವರ್ಷದಿಂದ ನಾವು ಮಾಡಿದ್ದೀವಿ. 10 ವರ್ಷದಿಂದ ನಾವು ಬೆಳೆದಂಥದ್ದನ್ನ, ಒಂದೊಂದು ವರ್ಷ ಒಂದೊಂದು ಬೆಳೆದಂಥದ್ದನ್ನ ಇದನ್ನ ಇಲ್ಲಿ ಸಂಗ್ರಹ ಮಾಡಿದ್ದೀವಿ. ಇಲ್ಲಿ 200 ತಳಿಗಳದೆ. 200 ತಳಿ ಒಟ್ಟಿಗೆ ಬೆಳೆದಿಲ್ಲ. ನಮ್ದೇ NGO ನಮ್ಗೆ ಪರಿಚಯ ಆಯ್ತು. ಆ NGO ಅದು ನಾಟಿ ಬೀಜದ ಮೇಲೆ ಕೆಲಸ ಮಾಡ್ತಾ ಇದೆ, ಸಹಜ ಸಮೃದ್ಧ ಅಂತೇಳಿ. ಅವರು ನಮ್ಮ ದೇಶಾದ್ಯಂತ ಪ್ರವಾಸ ಕರ್ಕೊಂಡೋದ್ರು. ನಂತರದಿರ್ತಕ್ಕಂಥ ತಳಿ ಅವರು ಕೊಡೋದು, ಅವ್ರ ತಲ್ಲಿರ್ತಕ್ಕಂಥ ತಳಿ ನಾ ತರೋದು, ನನ್ನ ಜಮೀನಲ್ಲಿ ಬೆಳೆದು ಅದನ್ನ ಬೇರ್ ಸಮೇತ ಇಲ್ಲಿ ಇಟ್ಟಿದ್ದೀನಿ.
ಬೇರ್ ಸಮೇತ ಇಟ್ಟಿರೋದು ಇದೇ ವಿಶೇಷ. ಭಾರತದಲ್ಲಿ ಎಲ್ಲೂ ಬೇರ್ ಸಮೇತ ಇಟ್ಟಿಲ್ಲ ಭತ್ತದ, ಇಲ್ಲಿ ಮಾತ್ರ ಬೇರ್ ಸಮೇತ ಇಟ್ಟಿದೆ. ಬೇರೆ ಬೇರೆ ಕಡೆ ಕಾಳುಗಳನ್ನ ಇಟ್ಟಿದ್ದಾರೆ, ಅದ್ರ ಮಾಹಿತಿಗಳನ್ನ ನೋಡ್ಬೋದು. ಕಾಳುಗಳು ನೋಡ್ರಿ ಎಲ್ಲ ಒಂದೇ ರೀತಿ ಕಾಣ್ತದೆ. ಬೇರ್ ಸಮೇತ ಇಟ್ಟರೆ ಒಂದು ಗಿಡ್ಡ ತಳಿ, ಒಂದು ಮಧ್ಯಮ ತಳಿ, ಒಬ್ರು ಎತ್ತರ ತಳಿ, ಈ ರೀತಿ ಎಲ್ಲ ನೋಡ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾ ಹೇಗೆ ಇಟ್ಟಿದ್ದೀನಿ. ನೀವು ಅಲ್ಲಿಂದ ಅದನ್ನ ಕಿತ್ಕೊಂಡ್ಬಂದು ಕಾಪಾಡಿ ಇಲ್ಲಿ ಇಟ್ಟಿದ್ದೀರಿ. ಹೌದು. ಎಷ್ಟು ವರ್ಷ ಇರುತ್ತೆ ಸರ್ ಹಾಗಾದ್ರೆ ಅದ್ರದ್ದು ಸರ್ ಇದು 2 ವರ್ಷ ಜೀವಂತವಾಗಿರ್ತದೆ. 2 ವರ್ಷ ಆದ್ಮೇಲೆ ಅದು ಮೊಳಕೆ ಪ್ರಮಾಣ ಕಳ್ಕೊಬಿಡ್ತದೆ. ಅದು 2 ವರ್ಷ ಮಾತ್ರ ಇಟ್ಕೋಬಹುದು. ಈಗ ಅವು ಯಾವ ಕಿತ್ಕೊಂಡ್ರೆ ಮೊಳಕೆ ಬರಲ್ಲ, ನೋಡ್ಲಿಕ್ಕೆ ಸಿಗ್ತದೆ, ಮೊಳಕೆ ಬರಲ್ಲ. ಅದ್ಭುತವಾದ ಹಿಂದೆ ಪೇಂಟಿಂಗ್ ಎಲ್ಲ ಮಾಡಿಸಿದಿರಿ. ಒಂದು ಬಂಡೆ ಮೇಲೆ ನಿಂತ್ಕೊಂಡು ನೋಡಿದ್ರೆ, ಒಂದು ಬೆಟ್ಟದ ಮೇಲೆ ಒಂದು ಹಳ್ಳಿ ಯಾವ ರೀತಿ ಇದೆ ಅಂತ ಒಂದು ಹಳ್ಳಿ ಚಿತ್ರಣ. ಅದ್ ನೋಡಿ, ಅದು ನಮ್ಮ ಸ್ವಂತ ಊರು. ಇದೇ ರೀತಿ ಐತೆ ಆ ದೇವಸ್ಥಾನ. ಹೌದು, ನಾನು ಈಗ ದೇವಸ್ಥಾನಕ್ಕೂ ಹಿಂಗೆ ಇದೆಯಲ್ಲ, ಇದೇ ರೀತಿ ಇರೋದು ಎರಡುವೆ. ಓಕೆ. ಯಾರು ಕಲಾವಿದರು ಇದನ್ನ ಬಿಡಿಸ್ತವ್ರು? ತುಮಕೂರವ್ರು ಒಬ್ರು ಕಲಾವಿದ್ರು 10 ದಿನಗಳ ಕಾಲ 4 ಜನ ಬಿಡಿಸವ್ರೆ. 10 ದಿನಗಳ ಕಾಲ 4 ಜನ ಬಿಡಿಸಿದ್ದಾರೆ. ಪರಿಕಲ್ಪನೆ ನಿಮ್ಮದೇ ಹೆಂಗಿರ್ಬೇಕು? ಅವ್ರದೇ ಕಲ್ಪನೆ, ಅವ್ರದೇ. ಹೌದಾ? ಇದು ಮಾತ್ರ ನಮ್ದು ಕೆರೆ ಪಕ್ಕದ ದೇವಸ್ಥಾನ ಇದೇ ರೀತಿ ಐತೆ. ಇದು ನನ್ನ ಮನೆ. ಇದು ಯಾವ್ದು? ಇದು ಇದೇ ರೀತಿ ಐತೆ. ಹೌದಾ? ಇದೇ ರೀತಿ ಐತೆ ಮನೆ. ಏನ್ ಅದ್ಭುತ ಅಪ್ಪ. ಅದು ಮಕ್ಕಳವರು. ಹೌದಾ? ಓಕೆ. ಇಲ್ಲಿ ಮ್ಯಾಲಿದ್ದು ಮ್ಯೂಸಿಯಂ ಅಲ್ಲಿ ಇಬ್ಬರು ಇದ್ದಾರೆ. ಬಹಳ ಚೆನ್ನಾಗಿದೆ. ಓಕೆ. ನೋಡಿ, ಹಿಂದೆ ಹಳ್ಳಿಲಿ ಕುಂಬಾರಿಕೆ ಮಾಡ್ತಿದ್ರು, ಅದನ್ನಿದೆ. ಮತ್ತೆ ಅಲ್ಲಿ ಆಚಾರ ಮಾಡ್ತಿದ್ರು, ಅಂದ್ರೆ ಕುಲ್ಮೆ ಹಾಕೊಂಡ್ ಮಾಡ್ತಿದ್ರು, ಅದಿದೆ. ಅಂಗನವಾಡಿ ಇದೆ, ಆಮೇಲೆ ತೊಂಬೆನಲ್ಲಿ ಇದೆ, ಆಮೇಲೆ ಸಣ್ಣ ಕಿರಿಯ ಪ್ರಾಥಮಿಕ ಶಾಲೆ ಇದೆ, ದೇವಸ್ಥಾನ ಇದೆ. ಹಾಗೆ ಪಕ್ಕದಲ್ಲಿ ನೋಡ್ರೆ ಇಲ್ಲಿ ಭತ್ತದ ಗದ್ದೆಗಳು ಸಾಲ ಐತೆ ನೋಡಿ, ಮನೆ ಎಂಡಿಂಗ್ ಅಲ್ಲಿ. ಎಲ್ಲ ಕೂಡ ಇದೆ. ಮತ್ತೆ ಹಳ್ಳಿಕಟ್ಟೆ ಇದೆ. ಹಿಂದೆ ಹಳ್ಳಿಕಟ್ಟೆ ಮೇಲೆ ಸೇವಿಂಗ್ ಮಾಡಿಸ್ಕೊತಿದ್ರಂತೆ. ಹೌದು, ಹಿಂದೆ. ಈಗ ಸೇವಿಂಗ್ಸ್ ಆಪದೆ. ಹಳ್ಳಿಕಟ್ಟೆ ಮೇಲೆ ಅದು ಕೂಡ ಅವರು ಅದನ್ನ ಕಲ್ಪನೆ ಮಾಡ್ಕೊಂಡು ಇಟ್ಟಿದ್ದಾರೆ. ಓಕೆ. ಚೆನ್ನಾಗಿದೆ, ಚೆನ್ನಾಗಿದೆ. ಓಕೆ. ಇದು ಹಾಲಿನ ಡೈರಿ ವಿಸಲ್. ವಿಸಲ್ ಕೂಗ್ತದೆ. ಹಾಲಿನ ಡೈರಿ. ಹಾಲ್ ಟೈಮ್ ಆಯ್ತು ತಗೊಂಬರ್ರಿ ಅಂತ. ಹಿಂಗ್ ವಿಸಲ್ ಹೊಡೆದ್ ಬಿಡ್ತಾರ. ಓಕೆ. ಹಂಗಾರೆ ಎಷ್ಟು ರಾಜ್ಯ ಸುತ್ತಿದ್ದೀರಿ? ಎಷ್ಟು ದೇಶಗಳನ್ನ ಏನಾದ್ರು ಸುತ್ತಿದ್ದೀರಾ? ವಿದೇಶಕ್ಕೆ ಹೋಗಿಲ್ಲ. ನಮ್ಮ ರಾಜ್ಯಗಳು ನಾನು ಡೆಲ್ಲಿಗೆ ಹೋಗಿದ್ನಿ. ಅಲ್ಲಿಂದ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಒರಿಸ್ಸಾ ಈ ಕಡೆ ಎಲ್ಲ ನೋಡಿದ್ದೀನಿ. ಇನ್ನು ಕರ್ನಾಟಕದ ಉತ್ತರ ಕರ್ನಾಟಕ ಎಲ್ಲನೇ ನೋಡಿದ್ದೀನಿ. ಯಾಕಂದ್ರೆ ಎಲ್ಲಾ ಕಡೆ ನಮ್ಮಂತ ರೈತರು ಇರ್ತಾರಲ್ಲ, ಬೀಜ ಉಳ್ಸಕ್ ಅವ್ರ ಕಾರ್ಯಕ್ರಮ ಮಾಡಿದಾಗ ನಾವು ಹೋದಾಗ ಅಲ್ಲಿ ನಾವು ಕಾರ್ಯಕ್ರಮ ಮಾಡಿದಾಗ ಅವ್ರು ಈ ಕಡೆ ಬರ್ತಾರೆ. ಹಿಂಗೆ ಏನೋ ಈ ಬೀಜದ ನಂಟಿಂದ ನಾವು ಇಡೀ ಜಿಲ್ಲೆ ತುಂಬಾ ಸ್ನೇಹಿತರಿದ್ದಾರೆ, ರಾಜ್ಯದ ತುಂಬಾ. ಓಕೆ. ಇಲ್ಲಿ ಏನ ಇವು ರಾಗಿನ ಸರ್? ಒಂದ್ಸಲ ನಾನು 2005ರಲ್ಲಿ ಒಂದು 30 ಕ್ವಿಂಟಲ್ ರಾಗಿನ ಬೆಳೆದಿದ್ದೋ, ಒಂದು 25 ವೆರೈಟಿನ. ಅದನ್ನ ಸಂಗ್ರಹ ಮಾಡಿದ್ದು. ಈಗ ಎಲ್ಲ ಜರ್ಮಿನೇಷನ್ ಕಳ್ಕೊಂಡಿದೆ. ನಾನು 2 ದೋಣಿಲಿ ನಡೆದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ರಾಗಿ ನಿಲ್ಸ್ಬಿಟ್ಟೆ, ಭತ್ತವನ್ನ ಆಯ್ಕೆ ಮಾಡ್ಕೊಂಡು ಭತ್ತ ಬೆಳೀತಾ ಇದ್ದೀನಿ. ಅವನು ಸಂಗ್ರಹ ಮಾಡಿ ಇಟ್ಟಿದ್ದೀರಿ? ಹೌದು. ರಾಗಿ ಬೀಜ ಏನಾದ್ರು ಸಿಗುತ್ತೆ ನಿಮ್ಮಲ್ಲಿ? ರಾಗಿ ಬೀಜ ನನ್ನ ಹತ್ರ ಸಿಗಲ್ಲ ಈಗ. ಇಲ್ಲ, ಈಗಿಲ್ಲ. ಭತ್ತದ ಬೀಜ ಮಾತ್ರ. ಓಕೆ. ಸೂಪರ್. ಇವು ಎಲ್ಲ ಇವು ಭತ್ತದ ತಳಿಗಳ? ಇವೆಲ್ಲ ಭತ್ತದ ತಳಿಗಳಲ್ಲಿ. ಭತ್ತದ ತಳಿಗಳು. ಓಕೆ. ಈಗ ನಿಮ್ಮದು ವಿಶೇಷವಾಗಿ ನಿಮ್ದು ತೋರಿಸಿ ನಮಗೆ. ನಮ್ದು ಅಲ್ಲಿ ಮನೇಲಿ ಐತೆ ನೋಡುದು. ಮನೇಲಿ ಐತಾ? ಓಕೆ. ಇದು ಎಲ್ಲಿ ಸಿಕ್ತು ನಿಮ್ಗೆಲ್ಲ? ಇದು ವಾಡೆ ಅಂತ. ವಾಡೆ ಅಂತ ಕರೀತಾರೆ, ಮಣ್ಣುಂದಿದ್ದು. ಇದನ್ನ ಇಟ್ರೆ 2 ವರ್ಷ ಜರ್ಮಿನೇಷನ್ ಹಾಳಾಗಲ್ಲ. ಇದನ್ನ ಇಟ್ಕೊತಿದ್ರು. ಇಲಿಗಳ ಕಾಟದಿಂದ ಬಚಾವ್ ಮಾಡೋದಕ್ಕೆ ಇದನ್ನ ಈ ಬೀಜ ಮಾಡ ಇಟ್ಕೊತಿದ್ರು ಹಿಂದೆ. ಇದು ಮಣ್ಣುಂದು. ಎಲ್ಲಿ ತಂದ್ರಿ ಇವನ್ನೆಲ್ಲ ನೀವು? ಈಗ ಈಗಿನವರು ಇದಕ್ಕೆ ಪ್ಯಾಸನ್ಗೊಳಗ ಆಗ್ಬಿಟ್ಟು ಬಿಸಾಕ್ಬಿಡ್ತಾರ. ಅಲ್ಲಿಂದ ನಾವು ತಗೊಂಡ್ ಬಂದು ಇಲ್ಲಿ ಇಟ್ಕೊಂಡಿದ್ದೀವಿ. ಹೌದಾ? ಇದಕ್ಕೊಂದು ಗಾಡಿ ಮಾಡಿ ಏರ್ಕೊಂಡ್ ಬಂದು ಇಲ್ಲಿ ಇಟ್ಕೊಂಡಿದ್ದೀವಿ. ಒಳ್ಳೆ ಟೇಸ್ಟ್ ರೀ ನಿಮ್ದು. ತೊಟ್ಲಿದೆ. ತೊಟ್ಲು. ಕಾಡ್ಗೆ ಅಂತ ಕರೀತಾರೆ ಇದನ್ನ. ಕಾಡ್ಗೆ? ಕಾಡ್ಗೆ ಏನಿಲ್ಲ, ನಾವು ತೊಟ್ಲು ಅಂತಾನೆ ಕರಿತೀವಲ್ಲ. ತೊಟ್ಲು ಅಂತ ಇಲ್ಲೇ ಕರೀದು. ಇದು ಮರದಿಂದ ಮಾಡಿದ್ರೆ ಮರದ ಕಾಡ್ಗೆ ಅಂತ ಕರೀತಾರೆ. ಓಕೆ.
ಅದ್ಭುತ. ಹಾ, ಇದು ಅಂತೂ ಮೇಟಿ, ಇದನ್ನ ತೂರದ್ ತಾನೇ ಇದು? ಇದು ತೂರೋದು. ಇದ್ರ ಮೇಲೆ ನಿಂತ್ಕೊಂಡು ತೂರೋದು? ಮ್ಯಾಲೆ ನಿಂತ್ಕೊಂತ ತೂರೋದು. ಹೌದು, ಗಾಳಿ ಬರ್ದಿರೋ ನೆನಪಿದೆ ನನಗೆ. ಹಾ, ನಾವೆಲ್ಲ ತೂರಿದೀವಿ. ದಡೇವು ಅಂತ ಕರೀತಾರೆ ಇದು. ಹಾ, ದಡೇವು ಅಂತ. ಇದ್ರ ಮ್ಯಾಲ ಇಬ್ರು ನಿಂತ್ಕೋತಾರ, ಇಬ್ರು ಮರದಲ್ಲಿ ತುಂಬಿ ಕೊಡ್ತಾರ, ಅವ್ರು ಬಿಡ್ತಾರ. ಅವಾಗ ಬೇಗ ಕೆಲಸ ಅಲ್ಲಿ ಅನ್ನೋ ಉದ್ದೇಶಕ್ಕೆ ಇದ್ರ ರೀತಿ ಮಾಡ್ಕೊಂಡು ಮಾಡ್ತಿದ್ರು. ಹಾ, ಓಕೆ. ಸಾಂಪ್ರದಾಯಿಕ ಭತ್ತದ ತಳಿಗಳು. ಎಸ್ ಬೋರೇಗೌಡರು, ಶಿವಳ್ಳಿ, ಮಂಡ್ಯ ತಾಲೂಕು, ಜಿಲ್ಲೆ. ಹಾಂ ಹಾಂ, ಓಕೆ. ಹಂಗಾರೆ ಇಲ್ಲಿ ಸುಮಾರು ಜನ ಬಂದು ಹೋಗಿದ್ದಾರೆ. ಸರ್, ಇದು ನೋಡ್ಲಿಕ್ಕೆ ಒಂದು 13 ವಿದೇಶದಿಂದ ಭೇಟಿ ಕೊಟ್ಟಿದ್ದಾರೆ. 13 ವಿದೇಶದಿಂದ ಭೇಟಿ ಕೊಟ್ಟಿದ್ದಾರೆ. ಹಾಂ ಹಾಂ, ಯಾಕೆಂತಂದ್ರೆ ಇಲ್ಲಿ ನಮ್ದು ಪಕ್ಕದಲ್ಲೇ ಒಂದು 3 ಕಿಲೋಮೀಟರ್ ಕೃಷಿ ಯೂನಿವರ್ಸಿಟಿ ಇದೆ, ವಿಸಿಪುರಂ. ವಿಸಿಪುರಂ ಒಂದು 3 ಕಿಲೋಮೀಟರ್ ಅಷ್ಟೇ ಅಂತರ ಇರೋದು. ಓಕೆ. ಅಲ್ಲಿ ಬಂದ್ರೆ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ ಅವರು. ಕೃಷಿ ಫಾರಮಲ್ಲಿ ಏನೇನಿದೆ? ಕೃಷಿ ಫಾರಮಲ್ಲಿ ಭತ್ತ, ಕಬ್ಬು, ರಾಗಿ, ಜೋಳ, ಸಿರಿಧಾನ್ಯ ಎಲ್ಲವೂ ನೋಡ್ಬೋದು. ಹಾಂ, ಅಲ್ಲಿ ಅವಕಾಶ ಇದೆ. ಅವಕಾಶ ಇದೆ. ಎಲ್ಲ ಹೈಬ್ರಿಡ್ ತಳಿಗಳು. ಹಾಂ ಹಾಂ ಹಾಂ, ಓಕೆ. ಓ, ಅಲ್ಲಿನೂ ಇತ್ತೀಚೆಗೆ ಈಗ ಒಲವು ತೋರಿಸ್ತಾ ಇದ್ದಾರೆ ನಾಟಿ ತಳಿಗಳಿಗೆ. ಹಿಂದೆಲ್ಲ ಅಲ್ಲಿ ಹೈಬ್ರಿಡ್ ತಳಿಗಳನ್ನ ನೀವು ಗಮನಿಸ್ಬೋದು, ನೋಡ್ಬೋದು. ಓಕೆ. 13 ದೇಶ ವಿದೇಶಗಳಿಂದ ಜನ ಬಂದು ನೋಡೋರಲ್ರಿ. ಓ, ಹಿಂದೆ ಇಲ್ಲಿ ಚಿತ್ರವನ್ನು ಮಾಡ್ತಿದ್ವಿ. ಎಲ್ಲ ಮಹಿಳೆಯರು, ನಾನು ಹೇಳಿದ್ರೆ ನಾನು ಮೊದಲೇ ಹೇಳ್ತಿದ್ದೆ, ಅನುಭವಿಸೋದು ಅಂತ. ಈ ರೀತಿ ಅವರು ಪ್ರತಿಯೊಂದು ಅನುಭವಿಸಿ ಅದನ್ನ ಉಪಯೋಗಿಸ್ತಾ ಇದ್ರು. ನೋಡಿ, ರಾಗಿ ಬೀಸ್ತಿದ್ರು ಹಿಂದೆ, ಅದನ್ನ ಮರ್ತ್ಬಿಟ್ರು. ಈಗ ಭತ್ತ ಕುಟ್ಕತ್ತಿದ್ರು, ಅದನ್ನ ಮರ್ತ್ಬಿಟ್ರು. ಮಜ್ಜಿಗೆ ಕಡಿತಿದ್ರು, ಅದನ್ನ ಮರ್ತ್ಕೊಬಿಟ್ರು. ಬುಟ್ಟಿ ಎಣಿತಿದ್ರು, ಅದನ್ನು ಒಂದು ಹೆಸರಾಯ್ತು. ಆಮೇಲೆ ಅಕ್ಕಿ ಮಾಡೋದು, ರಾಗಿ ಮಾಡೋದು, ಆಮೇಲೆ ಹಾಲು ಕರಿದು, ಆಮೇಲೆ ಹೊಲಕ್ಕೆ ಊಟ ತಕ್ಕ ಹೋಗೋದು. ಹಿಂಗೆ ಚಿತ್ರಗಳು. ಈ ಕಡೆ ಆ ಕಡೆ ಚಿತ್ರ ಭತ್ತದ ಚಿತ್ರ. ರೈತ ಹೊಲಕ್ಕೆ ಹೋಯ್ತಾ ಇರೋದು, ಹೊಲಕ್ಕೆ ಹೋದ್ಮೇಲೆ ಅಲ್ಲಿ ಉಳ್ತಾ ಇರೋದು, ಉಳು ಆದ್ಮೇಲೆ ನಾಟಿ ನೆಡ್ತಾ ಇರೋದು, ನಾಟಿ ನೆಟ್ಟಾದ್ಮೇಲೆ ಕುಯ್ತಾ ಇರೋದು, ಕೂದಾದ್ಮೇಲೆ ಒಕ್ಕಣೆ ಮಾಡಾದ್ಮೇಲೆ ಸಾಗಿಸ್ತಾ ಇರೋದು. ಇದೆಲ್ಲ ರೈತ ಮಾಡ್ತಿದ್ದ ಅಂತ ತೋರಿಸ್ತೀವಿ. ಓಕೆ. ನೀವು ಭತ್ತ ಬೇಕಂದ್ರೆ ಇಲ್ಲಿಗೆ ಬರ್ಬೇಕಾ? ನಿಮ್ಮ ಮನೆಗೆ? ಮನೆಗೆ ಬರ್ಬೇಕು. ಮನೆಗೆ. ಓಕೆ, ಮನೆಗೆ ಹೋಗೋಣ. ಹಂಗಾರೆ ಮನೆಗೆ ಹೋಗೋಣ. ಓಕೆ. ಇದು ನಿಮ್ಮನೆ? ಹೌದು. ಅಯ್ಯ, ಹಾಂ. ಓ, ಇನ್ನೊಂದು ಲೋಕನೇ ಸೃಷ್ಟಿ ಮಾಡ್ಬಿಟ್ಟಿದ್ದೀರಿ. ಹಾಂ, ಓಕೆ. ತೊಟ್ಟಿ ಮನೆನಾ? ಹೌದು. ಅದ್ಭುತವಾಗಿದೆ. ಲೈಟ್ ಹಾಕಿ ಸರ್. ಲೈಟ್ ಹಾಕಿ. ವಾವ್, ಭಾಳ ಚೆನ್ನಾಗಿದೆ. ಹಾಂ, ಓಕೆ. ಯಾವಾಗ ನೀವೇ ಕಟ್ಸಿದ್ದ? ಬನ್ನಿ. ಹಾಂ, ಇಲ್ಲ, ನಾವು ಕಟ್ಸಿಲ್ಲ. ಹಾಂ, ಇದು ಬೇರೆಯವ್ರು ಕಟ್ಸಿದ್ರು. ಹಾಂ, ಆಗ 95ನೇ ಇಸ್ವಿಲಿ ತಗೊಂಡು 2010ರಲ್ಲಿ ಈ ರೀತಿ ಆರ್ಡರ್ ಮಾಡ್ಕೊಂಡು ನಾವು. ಹೌದು. ಅವಾಗ ಇದು ಏನು ಇರಲಿಲ್ಲ, ಎಲ್ಲ ಇತ್ತು. ಅಂದ್ರೆ ಈ ರೀತಿ ಇರ್ಲಿಲ್ಲ. ಓಕೆ. ಅವಾಗ ಸುಮ್ಮನೆ ಅಲ್ಲಿ ಚಪ್ಪಡಿ ಹಾಕೊಂಡಿದ್ರು, ಕಲ್ ಚಪ್ಪಡಿ. ಈ ಕಡೆ ಎಲ್ಲ ಕೊಟ್ಟಿಗೆ ಇತ್ತು. ವಾವ್. ಈ ಮಳೆ ನೀರು ಮಳೆ ನೀರು ಮೊದ್ಲು ಬೀಳ್ತಿತ್ತು. ಬಿದ್ದಾಗ ಇಲ್ಲೆಲ್ಲ ಆರ್ಚಿತ್ತು, ಒಳ್ಳೆ ನೈಸರ್ಗಿಕವಾಗಿರ್ತಿತ್ತು. ಅಲ್ಲಿ ಇಲ್ಲಿ ಮಧ್ಯೆ ಇಲ್ಲಿ ಕೆಳಗಡೆ ನೀರು ಹೋಯ್ತದೆ. ನೀರು ನಮ್ಗೆ ಒಬ್ಬ ಮಗ ಹುಡ್ತಾ ಚಿಕ್ಕನು, ಅವನು ಕೊಡುವಾಗ ಏನೋ ತುರುಕ್ಬಿಟ್ಟು ಆಟ ಆಡಕ್ಬಿಟ್ಟಿದ್ವಲ್ಲ, ಏನೋ ತುರುಕ್ಬಿಟ್ಟು ನೀರು ಹೋಗ್ದೆ ಹೋಯ್ತು. ಅವ ಯಾವಾಗ ನೀರು ಹೋಗ್ದೆ ಹೋಯ್ತು ಅವಾಗ ಇದು ಆರ್ಡರ್ ಮಾಡ್ಕೊಂಡು ಹೊರಗಡೆ ಬಿಟ್ಟ. ಹೌದಾ? ಓಕೆ. ಏನು ಮನೆ ಇದು ತುಂಬ ಭತ್ತದ ಗದ್ದೆ? ಇದು ಭತ್ತದ ಕಾಳು ರಾಶಿ ಮಾಡಿಟ್ಟಿದ್ವಿ. ಇವು ಎಲ್ಲ ತಳಿಗಳ ಕಾಳು ಇಲ್ಲಿದೆಯಾ? ಎಲ್ಲ ತಳಿಗಳ ಕಾಳು ಇಲ್ಲಿ ಇದೆ. ಓಕೆ. ಇದನ್ನೇ ಕೊಡೋದು ನೀವು ಜನಕ್ಕೆ? ಇದನ್ನೇ ಕೊಡೋದು. ಓಕೆ. ಇದೇ ನಾವು ಇದು ಮಾಡಿದ್ದು ಸಿದ್ಧ ಸಣ್ಣ ಅಂತ ಹೇಳಿ. ಸಿದ್ಧ ಸಣ್ಣ. ರಾಷ್ಟ್ರ ಪ್ರಶಸ್ತಿ ತಂದು ಕೊಟ್ಟ ಭತ್ತ. ಹೌದು. ಸಿದ್ಧ ಸಣ್ಣ. ಹೌದು. ಇನ್ನೊಂದ್ಸಲ ಹೇಳಿ, ಸಿದ್ಧ ಸಣ್ಣ ಅಂತ ಯಾಕೆ? ಸಿದ್ಧ ಸಣ್ಣ ಅಂತಂದ್ರೆ ತಂದೆ ತಾಯಿ ನೆನಪಲ್ಲಿ ಇರ್ಲಿ ಅಂತ ಹೇಳಿ ತಂದೆ ಹೆಸರು ಸಿದ್ದೇಗೌಡ, ತಾಯಿ ಹೆಸರು ಸಣ್ಣಮ್ಮ, ಅವರಿಬ್ಬರ ಹೆಸರನ್ನ ಸೇರಿಸಿ ಸಿದ್ಧ ಸಣ್ಣ ಅಂತ ಇಟ್ಟಿದ್ದೀವಿ. ಸಿದ್ಧ ಸಣ್ಣ. ಅಲ್ಲ, ಒಂದು ತಂದೆ ತಾಯಿ ಹೆಸರನ್ನ ಹಿಂಗ್ ಜಗತ್ತಿಗೆ ಭತ್ತದ ಮೂಲಕ ಸಾರೋದಿದೆಯಲ್ಲ, ಅದ್ಭುತವಾದ ಕೊಡುಗೆ ಸರ್ ತಂದೆ ತಾಯಿಗೆ ನಿಮ್ದು, ಅಲ್ವಾ? ನೋಡ್ರಿ, ಮಕ್ಕಳು ಏನಾದ್ರು ಕೊಟ್ರೆ ಇಂಥ ಉಡುಗೊರೆ ಕೊಡ್ಬೇಕು. ಯಾಕೆ ಅಂದ್ರೆ
ಇನ್ನು ಮುಗಿದೋಯ್ತು ಜನ್ಮ ಜನ್ಮಾಂತರ ಇದ್ರ ತಳಿ. ನಾವು ನಿಮ್ಮನ್ನ ಇಂಟರ್ವ್ಯೂ ಮಾಡಿ ನಾವೇ ಪುಣ್ಯವಂತರು. ಇದಕ್ಕೆ ಸಂಬಂಧಪಟ್ಟಿದ್ದು ಏನಾದ್ರು ಬೇಕಂದ್ರೆ ಇದನ್ನ ನೋಡ್ಬೇಕು ಅವರು. ವಾವ್, ಒಂದು ಅನ್ವೇಷಣೆ ನಿಮ್ಮನ್ನ ಎಲ್ಲಿ ಕರ್ಕೊಂಡೋಯ್ತು. ಹೌದು. ಬನ್ನಿ. ಏನು ಅನ್ನಿಸ್ತು ರಾಷ್ಟ್ರ ಪ್ರಶಸ್ತಿ ನಿಮ್ಗೆ ಘೋಷಣೆ ಆದಾಗ, ಇದಾದಾಗ? ಅದು ಅದೇ ನಮ್ಮ ಅವತ್ತೆಲ್ಲ ನಾವು ಹಿಂದೆ ಆರ್ಥಿಕವಾಗಿ ಹಿಂದುಳಿದ್ಬಿಟ್ಟಿದ್ದೋ. ಈ ರಾಷ್ಟ್ರ ಪ್ರಶಸ್ತಿ ಬಂದಾಗ ನಮಗೂ ಈ ರೀತಿ ಏನಾರ ಸಮಾಜಕ್ಕೆ ಕೊಟ್ರೆ ಏನಾರ ನಮ್ ಮುಂದೆ ಬೆಲೆ ಸಿಗ್ತದೆ ಅನ್ನೋದು ಒಂದು ಅರಿವು ಉಂಟಾಯ್ತು. ಭಾರಿ ಖುಷಿ ಆಯ್ತು ಆಮೇಲೆ. ಈಗ ಅದು ಎಲ್ಲಾ ರಾಜ್ಯದಲ್ಲಿ ಸಿದ್ಧ ಸಣ್ಣ ಅಂತ ಎಲ್ಲರಿಗೂ ಪರಿಚಿತ ಆಗ್ಬಿಟ್ಟಿದೆ. ಇವತ್ತು ಬೆಂಗಳೂರು ನಗರದಲ್ಲಿ ಸಿದ್ಧ ಸಣ್ಣ ಅಕ್ಕಿ ಕೊಡಿ ಅಂತ ಅವರೇ ಬಾಯ್ ಬಿಟ್ಟು ಕೇಳುವಂತ ಸ್ಥಿತಿ ನಿರ್ಮಾಣ ಆಗದೆ. ಅಷ್ಟೊಂದು ಫೇಮಸ್ ಆಗದೆ. ಓಕೆ, ಅದ್ಭುತ. ನೀವು ಅದನ್ನ ಭತ್ತ ತೋರಿಸಿದ್ರೆ ಅದ್ರ ಅಕ್ಕಿ ತೋರಿಸ್ಬೋದಾ ನೀವು ನನಗೆ? ಅಕ್ಕಿ ತೋರಿಸ್ತೀನಿ. ಅಕ್ಕಿ ತೋರಿಸಿ ಸರ್. ಅನ್ಪಾಲಿಶ್ಡ್. ಹೌದು. ವಾವ್. ಬಹಳ ರುಚಿಯಾಗಿರುತ್ತೆ. ಭಾರಿ ರುಚಿ ಇರ್ತದೆ. ಚಿಕ್ಕದಾಗಿ ಆಗುತ್ತೆ, ಬಿಡಿ ಬಿಡಿಯಾಗಿರ್ತದೆ. ಮೇಡಮ್ ಓಕೆ. ಒಂದು ತೆನೆಯಿಂದ ಉತ್ಪತ್ತಿಯಾಗಿರುವಂಥದ್ದು ಇವತ್ತು ದೇಶ ವಿದೇಶಗಳಲ್ಲಿ ಇದರ ಹೆಸರಿದೆ. ಹೌದು. ಇದರ ಉಸಿರಿದೆ. ಅನ್ನ ಊಟ ಮಾಡ್ತಾ ಇದ್ದಾರೆ. ಅವ್ರ ಪ್ರತಿ ತುತ್ತಿನಲ್ಲಿ ನಿಮ್ಮ ಹೆಸರಿದೆ, ನಿಮ್ಮ ತಂದೆ ತಾಯಿ ಹೆಸರಿದೆ. ಪ್ರತಿ ಅಗಳಲ್ಲಿ ಹಣೆ ಬಾರ ಬರೆದಿರ್ತಾರೆ ಅಂತ ಒಂದಿದೆ. ನೀವು ಬರೆದ್ಬಿಟ್ರಿ ನೋಡ್ರಿ ನೀವು. ಪ್ರತಿ ಅಕ್ಕಿಯಲ್ಲಿ ಅನ್ನದ ಅಗಳಿನ ಹೆಸರು ಇರ್ತಂತ ನೀವು ಬರೆದಿದ್ದೀರಿ ಅದನ್ನ. ಇವತ್ತಿಗೆ ಮೋಸ್ಟ್ಲಿ ಈ ಗಾದೆ ಮಾತು ಸಾರ್ಥಕ ಅಂತ ಅನ್ಸುತ್ತೆ. ನಿಜ 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 ಅಲ್ವಾ? ಹೌದು ಹೌದು. ಹೌದು. ಅಂದ್ರೆ ಇವತ್ತು ನಗರಗಳಲ್ಲಿ ಸಿದ್ಧ ಸಣ್ಣ ಅಕ್ಕಿ ಬೇಕು ಅಂತ ಕೇಳಿ ತಿಂತಾರೆ. ಮೊದ್ಲು ಸೋನಾ ಮುಸುರಿ ಅಂತ ಕೇಳ್ತಾ ಇದ್ರು, ಇವತ್ತು ಸಿದ್ಧ ಸಣ್ಣ ಕೊಡಿ ಅಂತಾರೆ. ಆಮೇಲೆ ಸಿದ್ಧ ಸಣ್ಣದ ಏನು ಅಂತಂದ್ರೆ ಇವತ್ತು ಸಿದ್ಧ ಸಣ್ಣ ಬೆಳೆಯೋರೆಲ್ಲ ಸಾವಯವ ಕೃಷಿಕರು. ಅದರಿಂದ ಅವ್ರಿಗೆ ಏನೋ ಒಂದು ನಂಬಿಕೆ, ಸಿದ್ಧ ಸಣ್ಣ ಬೆಳೆದವ್ರೆ ಅಂತಂದ್ರೆ ಅವರು ಸಾವಯವ ಕೃಷಿಲಿ ಬೆಳೆದಿರ್ತಾರೆ ಅನ್ನೋ ಉದ್ದೇಶದಿಂದ ಕೇಳಿ ಪಡಿತಾರೆ ಇದನ್ನ. ಓಕೆ. ಆಮೇಲೆ ನೀವು ಕೊಡೋ ಮುಂದೆ ಏನಾದ್ರು ಕಂಡೀಷನ್ಸ್ ಏನಾದ್ರು ಹಾಕ್ತೀರಿ ನೀವು? ಯಾರಿಗೂ ಕಂಡೀಷನ್ ಹಾಕಲ್ಲ. ಅವ್ರು ಕೊಟ್ಟವ್ರು ಪ್ರತಿಯೊಬ್ಬರಿಗೂ ಹೇಳ್ತೀನಿ ನಾನು, ನೀವು ಯಾವ ರೀತಿ ಬೆಳಿತೀರಿ ಅಂದಾಗ ನಾವು ರಾಸಾಯನಿಕ ಬೆಳಿಬೇಡಿ, ಅದ್ರಲ್ಲಿ ಈ ರೀತಿ ಎಲ್ಲ ದುಡ್ಡು ಪರಿಣಾಮ ಆಯ್ತದೆ ಆರೋಗ್ಯದ ಮೇಲೆ, ನೀವು ಸಾವಯವ ಕೃಷಿ ಮಾಡಿ, ಸಾವಯವ ಕೃಷಿ ಮಾಡೋ ಸುಲಭ ಅಂತೇಳಿ ಅವ್ರಿಗೆಲ್ಲ ಅರ್ಧ ಗಂಟೆ ಅವ್ರಿಗೆ ಮಾಹಿತಿ ಕೊಟ್ಟು ಆಮೇಲೆ ಅವ್ರಿಗೆ ಬೀಜವನ್ನ ಕೊಡ್ತೀನಿ. ಇಲ್ಲಿ ಹೋದ್ಮೇಲೆ ಕೆಲವರು ಬೆಳೆದವ್ರೆ, ಕೆಲವರು ರಾಸಾಯನಿಕನೇ ಹಾಕಿ ಬೆಳೆದವ್ರೆ. ಅಯ್ಯೋ, ನೋವಿನ ಸಂಗತಿ ಅದು. ಹೌದೌದೌದು. ಆಮೇಲೆ ಇದು ರಾಸಾಯನಿಕ ಹಾಕಿ ಬೆಳೆದ್ರಿಂದ ಏನಾದ್ರು ಉತ್ಪನ್ನ ಜಾಸ್ತಿ ಬರುತ್ತೆ ಅಥವಾ ಬೇಗ ಬರುತ್ತೆ ಆ ಥರದ್ದು ಇದೆಯಾ? ಇಲ್ಲ, ಅಂಥದ್ದೇನಿಲ್ಲ. ಅವರು ಮನಸ್ಸಿನೊಳಗೆ ಕುಂತ್ಕೊಬಿಟ್ಟಿದ್ದೆ ರಾಸಾಯನಿಕ ಹಾಕಿದ್ರು ಮಾತ್ರ ಬೆಳೆ ಬರ್ತದೆ, ಇಲ್ದ ಬರುವುದಿಲ್ಲ ಅಂತ. ಆ ಜನಕ್ಕೆ ಅದು ಅರ್ಥವಾಗಿಲ್ಲ. ಅಲ್ಲ, ನೀವು ಬೆಳೆ ಮಾಡಿ ತೋರಿಸಿದಿರಿ, ಇಳುವರಿ ಮಾಡಿ ತೋರಿಸಿದಿರಿ ಎಲ್ಲ. ಈಗ ನೀವು ಸುಮ್ಮನೆ ಮಾತಾಡ್ತಿಲ್ಲ ಅಲ್ವಾ? ಯಾರೋ ಅಲ್ಲೆಲ್ಲ ಮಾಡಿದಾರೆ ನೋಡ್ಕೊಂಡು ಬನ್ನಿ ಅಂತಾನು ಹೇಳ್ತಿಲ್ಲ. ನಿಮ್ಮ ತೋಟದಲ್ಲಿ ಇದೆ, ನೀವು ಮಾಡಿ ತೋರಿಸಿದ್ರೆ ಆದ್ರೂ ನಂಬಿಕೆ ಬರ್ತಿಲ್ಲ. ಯಾರು ನಂಬಿಕೆ ಬರ್ತಾ ಇಲ್ಲ ಜನಕ್ಕೆ, ಅದೇನು ಅಂತ ಗೊತ್ತಿಲ್ಲ. ಇವತ್ತು ಅದೊಂದು ವಿಷಾದ ಮತ್ತೆ ಆಶ್ಚರ್ಯ ಎರಡುವೆ. ನಿಜ. ಕಣ್ಣಿದ್ರಿಗಿದ್ರಿ ಮತ್ತೆ ನಂಬಲಿಲ್ಲ ಅಂದ್ರೆ ಹ್ಯಾಕ್ ತಗೊಳ್ಳೋದು? ಹೌದೌದು. ಓಕೆ, ಏನು ಮಾಡೋಕ್ಕಾಗಲ್ಲ ಸರ್. ಮತ್ತೇನಿದೆ ನಿಮ್ಮ ಮನೆ? ಇದು ನಿಮ್ಮ 2 ಹಸು ಗಾಡಿ ಹೊಡ್ಕೊ ಹೋಗಿದ್ವಿ ಗದ್ದೆಗೆ ಹೋಗುವ. ಇದ್ರ ಗಂಜಲ ಸಗಣಿ ಎಲ್ಲದು ನಿಮಗೆ ಗೋಬರ್ ಗ್ಯಾಸ್ ಹಾಕಂದಿವಿ. ಗೋಬರ್ ಗ್ಯಾಸ್ ಇಂದ ಇದಾ? ಏನು ಮಾಡಿದ್ರಿ? ಇದಕ್ಕೆ ಮೆಥಡ್ ಹೆಂಗಿದೆ? ಹಿಟ್ಲವರ್ ಒಳಗೆ ಇಟ್ಟಿಗೆಯಿಂದ ಸುತ್ತ ರೌಂಡ ಕಟ್ಟಿಕೊಟ್ಟಿದ್ದಾರೆ ಫಸ್ಟ್. ಅಲ್ಲಿ ಕಳಿಸ್ಬಿಡ್ತೀವಿ. ಅಲ್ಲಿ ಸಗಣಿ ಅಲ್ಲಿ ಕಳಿಸ್ತೀರಾ? ಓಕೆ, ಒಂದು ನಿಮಿಷ. ಅದು ಕಳಿಸ್ತೀವಿ. ಅಲ್ಲಿ ಎಷ್ಟು ಅಡಿ ತೆಗ್ದಿದ್ದೀರಿ ಅದನ್ನ? ಇದು 10 ಅಡಿ ಆಳ. ಅದು 10 ಅಡಿ ಆಳ. ತೆಗೆದು ಅದರಲ್ಲಿ ಸುತ್ತ ಇಟ್ಟಿಗೆಲ್ಲಿ ರೌಂಡಲ್ಲಿ ಕಟ್ಟಿ ಅದನ್ನೆಲ್ಲ ಪ್ಲಾಸ್ಟರ್ ಮಾಡಿ ಮಧ್ಯದಲ್ಲಿ ಒಂದು ಹೋಲ್ ಬಿಡ್ತಾರೆ. ಅಲ್ಲಿ ಅರ್ಧ ಪ್ಯಾಕ್ ಆಗೋಂಗೆ ತಪ್ಪೆ ತುಂಬಿದ್ರೆ ಅದರಲ್ಲಿ ಮೀಥೇನ್ ಉತ್ಪತ್ತಿಯಾಗಿ ಅರ್ಧದಲ್ಲಿ ಶೇಖರಣೆ ಆಯ್ತದೆ. ಅದು ನಾವು ಒಲೆ ಉರಿ ಹಾಕೋಕೆ ಅನುಕೂಲ ಆಯ್ತದೆ. ಇದೇನು? ಅದು ಹೊರಗಡೆ ಬರೋದು. ಅಲ್ಲಿ ಕಲ್ಸಿದ್ರೆ ಇದು ಹೊರಗಡೆ ಬರ್ತದೆ. ಇದು ಎಲ್ಲಿ ಹೋಗುತ್ತೆ ಬಂದಿದ್ದು? ಇದು ಕ್ಯಾನ್ ತುಂಬ್ಕಂದು ಗದ್ದೆಗೆ ತಗೋಯ್ತೀವಿ. ಓಹೋ, ಇದು ಕೂಡ ವೇಸ್ಟ್ ಆಗಲ್ಲ? ಇದೇ ಗದ್ದೆಗೆ ಆಗ್ತದೆ. ಏನಂತ ಹೆಸರು ಹೇಳ್ತಾ? ಇದಕ್ಕೆ ಸ್ಲರಿ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ತೊಪ್ಪೆ ಬಗಡ. ಇದನ್ನ ತಗೊಂಡೋಗಿ ಅದಕ್ಕೆ ಹಾಕ್ತೀರಿ? ಹೌದೌದು. ಯಾವುದು ವೇಸ್ಟ್ ಅಲ್ಲ? ವೇಸ್ಟ್ ಇಲ್ಲ. ಇದು ಒಂದೇ ಹಾಕೋದು ನೀವು ಹೊಲಕ್ಕೆ? ಹೌದು, ಇದು ಒಂದೇ ಹಾಕ್ತೀವಿ. ಮತ್ತೇನಿಲ್ಲ. ಇದು ಏನು? ಇದು ಭತ್ತ ಕುಯ್ಯೋ ಮಿಷಿನ್. ಯಾವುದು? ಕಟಿಂಗ್ ಮಾಡೋದು. ಇದಾ?
ಭತ್ತ ಕಟಿಂಗ್ ಮಾಡೋದು. ಇದನ್ನ ಇಟ್ಬಿಟ್ಟಿದ್ದೀರಾ? ಸೋಲಾರಿಂದ ಮಾಡೋದು. ಸೋಲಾರಿಂದ? ಸೋಲಾರ್ ಸೋಲಾರ್ ಅಳವಡಿಸಿದ್ರಿ ಇದಕ್ಕೆ? ಹಾಂ, ಬ್ಯಾಟ್ರಿ ಚಾಲಿತ. ಹೌದಾ? ಹಾಂ, ಬ್ಯಾಟ್ರಿ ಸೋಲಾರ್ ಎಲ್ಲಿದೆ? ಸೋಲಾರ್ ನಮ್ಮ ಮನೆಯಲ್ಲ ಪೂರ್ತಿ ಸೋಲಾರ್ದು ಕರೆಂಟು. ಹೌದಾ? ಹಾಂ, ಎಲ್ಲಿ ಹಾಕಿದ್ರಿ? ಮೇಲೆ ಮುಂದೆ ಹಾಕಿದೆ, ಮನೆ ಮುಂದೆ ಐತೆ. ಹೌದಾ? ಓಹೋ, ಹಾಂ. ನಾಟಿ ಹಾಕುದಿದೆ, ಕುಯ್ದಿದೆ, ಕಳೆ ತೆಗೆದಿದೆ, ಎಲ್ಲ ಸೋಲಾರ್ದು. ಓಕೆ, ನೋಡ್ರಿ ನೋಡೋಣ ಎಲ್ಲಿದೆ. ನಾಟಿ ಹಾಕೋದಲ್ಲ ಐತೆ. ಹಾಂ, ಓ ಎಲ್ಲವನ್ನು ಇಟ್ಕೊಂಡಿದ್ದೀರಿ, ಹಾಂ, ಸರಳ ಮಾಡ್ಕೊಂಡಿದ್ದೀರಿ. ಹೌದು. ಹಾಂ, ಎಲ್ಲದಕ್ಕೂ ಲೇಬರ್ ಸಿಗೋದಿಲ್ಲ? ಹಾಂ, ಲೇಬರ್ ಸಿಗೋದಿಲ್ಲ. ಹಾಂ, ಓಕೆ. ಇದು ನಾಟಿ ಹಾಕೋದು. ಓಹೋ ಹೋ ಹೋ, ಇದು ಬ್ಯಾಟ್ರಿ ಚಾಲಿತ. ಇದು ಬ್ಯಾಟ್ರಿ ಚಾಲಿತ? ಇಲ್ಲಿ ಬ್ಯಾಟ್ರಿ ಹಾಕಂದ್ರೆ ಇದ್ರೊಳಗಡೆ ಅದೇ ಚಾಲು ಆಯ್ತದೆ. ಬೀಜ ಎಲ್ಲಿ ಹಾಕ್ತೀರಿ? ಬೀಜ ಎಲ್ಲ ಸಸಿ ಮಾಡಿ ಇಲ್ಲಿ ಸಸಿ ಮಾಡಿ ಹಾಕೊಳ್ಳೋದು ಸಸಿಗಳನ್ನ. ಅದೇ ನಾಟಿ ನೆಟ್ಗೋಯ್ತದೆ. ಅದೇ ನೆಟ್ಗೋಯ್ತದೆ ಸಾಲಾಗ. ಹೌದಾ? ಇದೆಲ್ಲಿ ತಂದ್ರಿ ಇದನ್ನ ಸೆಲ್ಕೋ ಸೆಲಾರ್ ಅವರು ಕೊಟ್ಟವ್ರು ನಮ್ಗೆ. ಸಬ್ಸಿಡಿನಲ್ಲಿ. ಸಬ್ಸಿಡಿನಲ್ಲಿ? ಹೌದು. ಹಾಂ, ಎಷ್ಟು ಬಿತ್ತಿದ್ದು ಸರ್? ಇದು 4 ಲಕ್ಷ ಆಯ್ತದೆ, ನಮ್ಗೆ 1.5 ಲಕ್ಷಕ್ಕೆ ಕೊಟ್ರು. ಹೌದಾ? ಓಹೋ, ಈಗ ರೈತರು ತಗೋಬೇಕು ಅಂದ್ರೆ 4 ಲಕ್ಷ ಆಯ್ತದೆ. ನಮ್ಮ ಈ ಸಾಧನೆಗಳೆಲ್ಲ ನೋಡಿ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತಾರೆ 1.5 ಲಕ್ಷ ಕೊಟ್ಟವ್ರೆ. ಒಟ್ಟು ಇದು ಅದು ಭತ್ತ ಕುಯ್ದು ಮತ್ತೆ ಮನೆಗೆ ಕರೆಂಟ್ ಎಲ್ಲ ಒಟ್ಟು ಟೋಟಲ್ಗೆ 6 ಲಕ್ಷಕ್ಕೆ ನಮ್ಮ ಒಂದು ಪ್ರಾಜೆಕ್ಟ್ ರೀತಿ ಕೊಟ್ಟವ್ರು. ಅವರೇ ಬಂದು ಎಲ್ಲ ಮಾಡಿ ಹೋದ್ರು? ಅವರೇ ಬಂದು ಎಲ್ಲ ಮಾಡಿ ಹೋದ್ರು. ನಿಮ್ದೇನು ಖರ್ಚಾಗಿಲ್ಲ? ನಮ್ದೇನು ಖರ್ಚಾಗಿಲ್ಲ. ಅರೆ ಹಾಂ, ಇವತ್ತು ಕರೆಂಟ್ ಬಿಲ್ ಉಳೀತು ನಿಮ್ದು? ಕರೆಂಟ್ ಬಿಲ್ ಉಳೀತು. ಹಾಂ, ಉಳಿದಿದ್ದು ಮಾರ್ಬೋದು ಕೂಡ ಅಂತಾರೆ, ಅದನ್ನ ಹಂಗೆ ಮಾರ್ಬೋದು. ನಾವು ಯಾರಿಗೂ ಅದೇ ಇದು ಮಾಡಿಲ್ಲ, ಒಟ್ಟು ನಮ್ಗೆ ಬಳಕೆ ಬರ್ತದೆ. ಓಕೆ. ಇದು ಎಕರೆಗೆ ಎಷ್ಟು ಇದಾಗುತ್ತೆ ಸರ್? ಇದು ಎಕರೆಗೆ ಒಂದು 3 ಆಳಿದ್ರೆ 1 ಎಕರೆ ನಾಟಿ ಮಾಡ್ಕೊ ಬರ್ಬೋದು. 1 ಎಕರೆ? 1 ಎಕರೆ. ಇದು ಒಂದ್ಸರಿ ಚಾರ್ಜ್ ಮಾಡಿದ್ರೆ 2 ಎಕರೆ ನಾಟಿ ಮಾಡ್ಬೋದು ಒಂದು ದಿನದಲ್ಲಿ. ಓಕೆ. ಇಲ್ಲಿ ನೀವು ಆಳು ಹಚ್ಚಿ ಮಾಡಿದ್ರೆ ಎಷ್ಟಾಗುತ್ತೆ? ಆಳು ಹಚ್ಚಿ ಮಾಡಿದ್ರೆ ನಮಗೆ ಒಂದು 20 ಆಳು ಬೇಕು. ಗಂಡಾಳಿ ಹೆಣ್ಣಾಳಿಂದ 1 ಎಕರೆಗೆ ಒಂದು ದಿನಕ್ಕೆ 20 ಆಳು ಬೇಕು. ಓಹ್, ಹಾಂ. ಇದು 2-3 ಇದ್ರೆ ಸಾಕು? 2-3 ಇದ್ರೆ ನಾಟಿ ಮಾಡ್ಬೋದು. ಇದು 2 ಎಕರೆ ಮಾಡ್ಬೋದು ಒಂದು ದಿನದಲ್ಲಿ. ಹೌದಾ? ಓ, ಹಂಗಾರೆ ಈಗ ನಿಮ್ಮದು ಇದು ಈಸಿ ಆಗೋಯ್ತು? ಈಜಿ ಆಯ್ತು ನಮ್ಮದು. ನಾಟಿ ಹಾಕೋದಕ್ಕೆ ತುಂಬ ಈಜಿ ಆಯಿತು. ಓಕೆ, ಭಾಳ ಒಳ್ಳೆಯದು. ಸರ್, ಇವ್ರು ತಮ್ಮರು. ನಮಸ್ತೆ ಸರ್, ನಿಮ್ಮ ಹೆಸರು? ಶಂಕರ್ ಅಂದ್ಬಿಟ್ಟೆ. ಶಂಕರ್ ಅವರು. ನೀವೇನು ಮಾಡ್ತಿದ್ದೀರಿ ಈಗ? ನಾವು ವ್ಯವಸಾಯನೇ ಮಾಡ್ತಾ ಇದ್ದೀವಿ. ನೀವು ವ್ಯವಸಾಯ? ನೀವು ಏನಾದರೂ ಟ್ರೈ ಮಾಡಿದ್ದೀರಿ? ಇವ್ರು ಮಾಡ್ತಿದಾರಲ್ಲ ಹಂಗೆ ನೋಡಿ ನಾವು ಮಾಡೋದು. ನೀವು ಮಾಡ್ತಾ ಇದ್ದೀರಿ ಈಗ? ಹಾಂ, ನಾವು 20 ವರ್ಷದಿಂದ ಅದನ್ನೇ ಮಾಡ್ತಾ ಇರೋದು. ಹೌದಾ? ಭತ್ತ ಬೆಳೀತಾ ಇದ್ದಾರೆ. ಹೌದು. ಜೊತೆನಲ್ಲೇ ಈಗ ನಾವು ಇವರು ಸೇರ್ಕೊಂಡು ಒಬ್ಬನ ಲೇಬರ್ ಮಾಡ್ಕೊಂಡು ನಾಟಿ ಮಾಡ್ಕೊಬಿಡ್ತೀವಿ. ಹೌದಾ? ನಮ್ದು ಅವ್ರದ್ದು ಎಲ್ಲನೂ. ಹಾಂ. ಹಂಗಾಗಿ ಓಕೆ. ಕೊಟ್ಲು ಎಲ್ಲ ಬಿಟ್ಕೊಳ್ಳೋದು ಎಲ್ಲ ನಾವೇ ಮಾಡ್ಕೊಳ್ಳೋದು. ಹಾಂ, ಯಾವುದೇ ಟೆನ್ಷನ್ ಇರಲ್ಲ, ಏನಿಲ್ಲ, ಹಾಂ, ಮಾಡ್ಕೋಗ್ತಾ ಇದ್ದೀವಿ. ಸರಳ ಮಾಡ್ಕೊಂಡಿದ್ದೀರಿ? ಹೌದು. ಅಲ್ವಾ? ಸರಳ ಮಾಡ್ಕೋಬೇಕು ಕೂಡ. ಹಾಂ, ಇಲ್ಲ ಅಂದ್ರೆ ನಡೆಯಲ್ಲ. ಹೌದು, ನಡೀದಿಲ್ಲ. ಓಕೆ. ಇವ್ರಿಗೆ ಪ್ರಶಸ್ತಿ ಬಂದಾಗ ಏನು ಅನಿಸ್ತು ನಿಮಗೆ? ಖುಷಿ ಆಯ್ತು ಪ್ರಶಸ್ತಿ ಬಂದಾಗೆಲ್ಲ. ಎಲ್ಲ ತಂದೆ ತಾಯಿ ಹೆಸರು ಅಜರಾಮಜರ ಮಾಡ್ಬಿಟ್ರಲ್ರಿ? ಹೌದು. ಅಲ್ಲ? ಹಾಂ. ಇಲ್ಲ, ಇವ್ರ ಸಾಧನೆಗೆ ಡಾಕ್ಟ್ರೇಟ್ ಕೂಡ ಬರಬೇಕು. ಹಾಂ, ಅದು ಗೊತ್ತಾಯಿಲ್ಲ, ಅದು ಬೇಜಾರದ. ಬರುತ್ತೆ ಬಿಡಿ ಸರ್, ಅದಕ್ಕಿಂತ ದೊಡ್ಡದು ಬರಲಿ ಬಿಡಿ ಸರ್. ಯಾಕೆ ಅಂದರೆ ಸಾಧನೆಗೆ ನೋಡ್ರಿ ಹುಡುಕೊಂಡು ಅವೇ ಬರಬೇಕು. ಹೌದು ಅಲ್ವಾ? ರೈತ ಯಾವತ್ತು ಕೇಳ್ದವನಲ್ಲ, ಯಾವತ್ತಾದ್ರೂ ಬೇಡ್ದವನ, ಅವ್ನು ಕೊಟ್ಟವನು. ಹಾಗಾಗಿ ಅವ್ರು ಕೊಡ್ಬೇಕಷ್ಟೇ. ಹಾಂ, ಬರುತ್ತೆ ಒಂದು ದಿವಸ. ಅದಕ್ಕಿಂತ ದೊಡ್ಡ ಸಾಧನೆ ಬೇಕೇ? ಯಾಕೆಂದರೆ ವಿಜ್ಞಾನಿಗಳು ಇವರು ನಾವುಗಳು ಮಾಡಿರುವಂಥ ಏನಾದ್ರು ಸಾಧನೆ ಮಾಡಿದರೆ ಲಕ್ಷಾಂತರ ರೂಪಾಯಿ ಯೂನಿವರ್ಸಿಟಿಯಿಂದ ಮತ್ತು ಸರ್ಕಾರದಿಂದ ಅನುದಾನ ತಗೊಳ್ಳೋದು. ನಾವು ಕೈನಿಂದ ಹಾಕ ಮಾಡ್ಕೊ ಬಂದಿರೋದು. ಅಂದರೆ ಇವತ್ತು ಸಮಾಜಕ್ಕೆ ಇಡೀ ರಾಜ್ಯಾದ್ಯಂತ ಬೀಜ ಎಲ್ಲ ಸಂಗ್ರಹಣೆ ಮಾಡಿ ಎಲ್ರಿಗೂ ವಿತರಣೆ ಮಾಡಿದ್ದೀವಿ ಬೀಜನ. ಹಂಗಾಗಿ ಅದು ಒಂದು ಬೇಜಾರು ತುಂಬಾ ಐತೆ. ಇಲ್ಲಿ ಅಟ್ಲೀಸ್ಟ್ ರೈತರು ಅದ್ರ ಉಪಯೋಗ ಪಡ್ಕೊಂಡಿದ್ದಾರೆ. ಇವತ್ತು ಒಳ್ಳೆ ಆರೋಗ್ಯ ಸೃಷ್ಟಿಯಾಗಿದೆ ಅಲ್ವಾ? ಈಗ ಏನಾದ್ರೂ ಒಂದು ಮಾರ್ಗ ಬೇಕಲ್ಲ. ಈಗ ನಾವೇ ಇಡೀ ರಾಜ್ಯಾದ್ಯಂತ ಹೆಸರೈತೆ. ಯಾವ ರಾಜ್ಯದಲ್ಲಿ ಹೋದ್ರು, ಯಾವ ಜಿಲ್ಲೆಗೆ ಹೋದ್ರು ಗುರ್ತು ಮಾಡಿ ಬನ್ನಿ ಅಂತ ಹೇಳ್ತಾರೆ. ಇವತ್ತು ನಮ್ಮ ಮನೆಗೆ ಇಲ್ಲ ಅಂದ್ರೆ ಒಂದು 20-22 ದೇವಸ್ಥಾನ ವಿಸಿಟಿಂಗ್ ಮಾಡಿದ್ದಾರೆ. ಮತ್ತೆ ಅದಕ್ಕಿಂತ ಪುಣ್ಯ ಬೇಕಾ ಸರ್? ಅಲ್ವಾ? ಈ ಒಂದು ಸಣ್ಣ ಹಳ್ಳಿ ನೋಡಿಕೊಂಡು ಒಬ್ಳು ಅಮೇರಿಕದ ಮಹಿಳೆ ಬಂದು ನಮ್ಮನೆಯಲ್ಲೇ ಇತ್ಕೊಂಡು ಕಸ ಗಿಸ ಎಲ್ಲ ಬಚ್ಕೊಂಡು PhD ಮಾಡೋಕ್ಕೆ ಇಲ್ಲಿಂದ ಗೈಡೆನ್ಸ್ ತಗೊಂಡು ಹೋಗಿದ್ದಾರೆ.
ಹೌದಾ? ನಮ್ಮ ಹತ್ರನೇ ಗದ್ದೆ ಬರೋಳು, ಹಾ ಗದ್ದೆಲಿ ವ್ಯವಸಾಯ ಮಾಡೋಳು, ಅವಳು ಬಂದು ಹಾ ಇಲ್ಲೆಲ್ಲ ಬಂದು ಹಸುಗೆ ಮೇವು ಹಾಕೋದು, ಕೊಟ್ಟಿಗೆ ತೊಳೆಯೋದು, ಮನೆ ಕ್ಲೀನ್ ಮಾಡೋದು. ಬಟ್ ನಾವೇನು ತಿಂತೀವಿ ಮುದ್ದೆ ಮತ್ತು ಸೊಪ್ಪು ಸಾರು ಇವು ಅದನ್ನೇ ಊಟ ಮಾಡ್ಕೊಂಡು ಅರೆ ಮಾಡ್ಕೊಂಡು PhD ಬಂದಿದ್ರು ಅವರು. ಹೌದಾ? ಓಕೆ. ಹಾ ಇಲ್ಲೇ ನಮ್ಮ ಮನೆಯಲ್ಲೇ ಒಂದು ವಾರ ದಿವಸ ಒಬ್ಬಳೇ ಉಳ್ಕೊಂಡಿದ್ಲು. ಹಾಂ ಅದ್ಭುತ ನೋಡಿ, ಒಂದು PhD ಮಾಡೋ ಲೆವೆಲ್ಗೆ ತಗೊಂಡೋಗಿದ್ದೀರಿ ಅಂತ. ಇವ್ರು ಚಿಕ್ಕವರಿಂದಾಗಿಂದ ಹಿಂಗೇನಾ? ಹೌದು, ಹಾಂ ಚಿಕ್ಕವರಿದ್ದಾಗ ಹಿಂಗೇನೆ. ಅವರು ಇಂಗ್ಲೀಷ್ ಮೆಡಿಸನ್ನೇ ತಗೊಂಡಿರಲಿಲ್ಲ. ಹಾಂ ಒಂದ್ಸಲಿ ಫೋನ್ ಬಂತು, ನಿಂತ್ಕೊಂಡು ಮಾತಾಡ್ತಿದ್ರು, ಮುಂದಿನ ಬಂದು ಈಗ ಹೊಡೆದ್ಬಿಟ್ರು. ಹಾಂ ಮಂಡಿ ಭಾಗ ಇದು ಜಾಯಿಂಟ್ ಬಿಟ್ಟೋಗಿತ್ತು. ಹಾಂ ಇಲ್ಲಿ ತಲೆ ಭಾಗದಲ್ಲಿ 10 ತಾವು ಡ್ಯಾಮೇಜ್ ಆಗಿತ್ತು. ಇದು ಇವ್ರಿಗೆ ಹಾಂ ಇವ್ರಿಗೆ ಆಪ್ರೇಷನ್ ಮಾಡ್ಬಿಟ್ಟು ಇವರು ಯೋಗ ಮಾಡ್ತಿದ್ರಲ್ಲ, ಹಾಂ ಆಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವರು ಇಂಗ್ಲೀಷ್ ಮೆಡಿಸನ್ನೇ ಇದು ಆಯುರ್ವೇದಿಕ್ಕೆ ತಗೋತಿದ್ರು, ಇಂಗ್ಲೀಷ್ ಮೆಡಿಸನ್ ತಗೋತಿರಲಿಲ್ಲ. ಒಂದು ಜ್ವರ ಬಂದ್ರೂ ಈ ಯಾವುದು ಅದು ಇಸಂಬಾರಿ ಸೊಪ್ಪು ಕುಡಿದ್ಬಿಡೋರು ಅಷ್ಟೇ, ಇಂಜೆಕ್ಷನ್ ತಗೋದಿರಲ್ಲ. ಅನಿವಾರ್ಯವಾಗಿ ಅವತ್ತು ಇವ್ರಿಗೆ 10 ವರ್ಷ ಬಿಟ್ಟಿದ್ರು ಹಂಗೇನೆ, ಇಂಗ್ಲೀಷ್ ಮೆಡಿಸನ್ ತಗೋದಿರಲ್ಲ. ಆಗ ಕಾಲು ಜೈಂಟು ಇದು ಮಾಡ್ಬೇಕಾದ್ರೆ ಇಂಗ್ಲೀಷ್ ಮೆಡಿಸನ್ ಕೊಡಬೇಕಾಯ್ತು ಅನಿವಾರ್ಯ, ಆಗ ಕೊಟ್ಟದ್ದು. ಆಮೇಲೆ ಡಾಕ್ಟ್ರ್ ಹೇಳಿದರು, ಇಲ್ಲಿ ಈ ಭಾಗ ಕಿವಿ ತಮಟೆ ಎಲ್ಲ ಒಡೆದೋಗ್ಬಿಟ್ಟಿತ್ತು. ಅವರು ಆಪ್ರೇಷನ್ ಮಾಡ್ದೇ ಗುಣ ಮಾಡ್ಕೊಂಡ್ರು. ಅವರು ಡಾಕ್ಟ್ರು ಆಪ್ರೇಷನ್ ಮಾಡಬೇಕು ಅಂದಿದ್ರು, ಕಿವಿ ತಮಟೆ ಎಲ್ಲ ಹರಿದೋಗಿತ್ತು. ಆಕ್ಸಿಡೆಂಟು, ತಲೆ ಹೊಡೆದು ರೋಡ್ ಭಾಗ ಬಿದ್ದೋಗ್ಬಿಟ್ರು. ಆವಾಗ ಅವರು ಎಲ್ಲ ಫುಲ್ಲು ಸೊಪ್ಪು ತರಕಾರಿಗಳು, ನಾಡಸಿನ ಹಾಲು, ತುಪ್ಪ, ಬೆಣ್ಣೆ ತಿನ್ಕೊಂಡು ಕ್ಯೂರಿಂಗ್ ಮಾಡ್ಕೊಂಡು. ನೋಡಿ, ಏಕಾಗ್ರತೆಗೆ ಮತ್ತು ಯೋಗಕ್ಕೆ ಆ ಶಕ್ತಿ ಇದೆ ಅಲ್ವಾ? ಯೋಗ. ಆಮೇಲೆ ಆಪ್ರೇಷನ್ ಮಾಡಿ ಡಾಕ್ಟ್ರು ಒಂದು 10 ಎಣ್ಸು ಗಂಟೆ ಕಾಲೆತ್ತಪ್ಪ ಅಂತ ಹೇಳಿದ್ರು. ಹಿಂಗೆ ಇವರು 100 ಎಣ್ಸಿದ್ರು ಹಿಂಗೆ ಹಿಡ್ಕೊಂಡು ನಿಂತಿದ್ರು ಕಾಲು. ಆಪ್ರೇಷನ್ ಮಾಡಿದ 10 ನಿಮಿಷದಲ್ಲಿ. ಅಂದರೆ ಇವ್ರಿಗೆ ಪ್ರಜ್ಞೆ ಇರಲಿಲ್ಲ, ಬಟ್ ಎತ್ತು ಅಂದರೆ ಎತ್ತಿದ್ರು ಅಷ್ಟೇ. ಅಸಾಮಾನ್ಯ. ಇಬ್ರು ಅಣ್ಣ ತಮ್ಮ ನೋಡಿ ಖುಷಿ ಆಯ್ತ್ರಪ್ಪ. ಹಾಂ